ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಡೈಲಿ ಕ್ವಿಕ್ ನ್ಯೂಸ್ ಅಪ್ಡೇಟ್ಗಳ ಈ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇನಲ್ಲಿ ಏನೇನು ನ್ಯೂಸ್ ಆಗಿರ್ತಾವಲ್ವಾ, ಆ ನ್ಯೂಸ್ಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ನೀವೆಲ್ಲರೂ ಈ ವಿಡಿಯೋನು ಕೊನೆವರೆಗೆ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಇಸ್ರೇಲ್ ಮತ್ತು ಇರಾನಿನ ಯುದ್ಧದಿಂದ ಯುದ್ಧದ ಭೀತಿ ಈಗ ಟಾಕ್ಸಿಕ್ ಮೂವಿಗೂ ತಾಗಿದೆ ಅಂತ ಅನ್ಬಹುದು. ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟಾಕ್ಸಿಕ್ ಮೂವಿ ಇದೇ ಮಾರ್ಚ್ 19ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ಬೇಕಾಗಿತ್ತು. ಒಂದ್ ಕಡೆ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ನಡೀತಾ ಇದೆ. ಈ ಸಮಯದಲ್ಲಿ ಏನಾದ್ರೂ ಮಿಡಲ್ ಈಸ್ಟ್ ನಲ್ಲಿ ಮೂವಿ ಬಿಟ್ರೆ ಅಲ್ಲಿ ಮೂವಿಯ ಕಲೆಕ್ಷನ್ ಮೇಲೆ ಒಂದು ದೊಡ್ಡ ಪ್ರಭಾವನೆ ಬೀರಬಹುದು. ಈ ಸಮಯದಲ್ಲಿ ಮಿಡಲ್ ಈಸ್ಟ್ ಹಾಗೆ ಗಲ್ಫ್ ಕಂಟ್ರಿಗಳಲ್ಲಿ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಯಾರು ಕೂಡ ಈ ಸಮಯದಲ್ಲಿ ಈ ಸಿನಿಮಾವನ್ನು ಬಿಟ್ರೆ ಯಾರು ಕೂಡ ಈ ಸಮಯದಲ್ಲಿ ಥಿಯೇಟರ್ಗಂತೂ ಹೋಗಲ್ಲ. ಈ ಎಲ್ಲಾ ಲೆಕ್ಕಾಚಾರಗಳನ್ನು ಹಾಕೊಂಡು ಟಾಕ್ಸಿಕ್ ಮೂವಿಯ ಚಿತ್ರತಂಡ ಈ ಮೂವಿಯನ್ನ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇತ್ತಲ್ವಾ, ಅದನ್ನು ಈಗ ಪೋಸ್ಟ್ಪೋನ್ ಮಾಡಿ ಜೂನ್ 4ರಂದು ಈ ಮೂವಿ ಬಿಡುಗಡೆ ಮಾಡುವುದಾಗಿ ಹೇಳಿದೆ. ಯಶ್ ಅಭಿಮಾನಿಗಳು ಕೂಡ ಟಾಕ್ಸಿಕ್ ಮೂವಿಗಾಗಿ ಕಾತುರದಿಂದ ಕಾಯ್ತಾ ಇದ್ರು. ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಆದ್ಮೇಲೆ 4 ವರ್ಷಗಳ ನಂತರ ಈ ಮೂವಿ ಬರ್ತಾ ಇತ್ತು. ಈ ಮೂವಿ ಒಂದ್ ರೀತಿಯಾಗಿ ಪೋಸ್ಟ್ಪೋನ್ ಆದ್ಮೇಲೆ ಒಂದ್ ರೀತಿಯಾಗಿ ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿದೆ ಅಂತ ಅನ್ಬಹುದು. ಇನ್ನೊಂದ್ ಕಡೆ ಸಿನಿ ವೀಕ್ಷಕರು ಹೇಳ್ತಾ ಇದ್ದಾರೆ, ಅದೇ ದಿನ ದುರಂಧರ್ ಮತ್ತು ಟಾಕ್ಸಿಕ್ ಮೂವಿ ಬರ್ತಾ ಇತ್ತಲ್ವಾ, ಟಾಕ್ಸಿಕ್ ಮೂವಿ ದುರಂಧರ್ ಮೂವಿಗೆ ಹೆದರಿ ಪೋಸ್ಟ್ಪೋನ್ ಮಾಡಿದ್ದಾರಂತ ಕೆಲವು ಸಿನಿ ವೀಕ್ಷಕರು ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಟಾಕ್ಸಿಕ್ ಮೂವಿ ಯಾವಾಗ ಬಂದ್ರೆ ಏನಂತೆ, ಟಾಕ್ಸಿಕ್ ಮೂವಿಯ ಕಂಟೆಂಟ್ ಚೆನ್ನಾಗಿದ್ರೆ ಯಾವಾಗ ಬೇಕಾದ್ರೂ ಓಡುತ್ತೆ. 2 ಮೂವಿ ಬಂದ್ರೆ ಏನಂತೆ, 2 ಮೂವಿ ಬಂದ್ರು ಕೂಡ ಟಾಕ್ಸಿಕ್ ಮೂವಿ ಹಾಗೆ ದುರಂಧರ್ ಮೂವಿಯ ಕಾಂಟೆಂಟ್ ಚೆನ್ನಾಗಿದ್ರೆ 2 ಮೂವಿ ಓಡಬಹುದು. ಹಾಗೆ ನೀವು ಯಾವ ಮೂವಿಯನ್ನು ನೋಡಲು ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತಾನು ಕೂಡ ಕೆಳಗೆ ಕಾಮೆಂಟ್ ಮಾಡಿ. ಈ ಮೂವಿಗಳು ಬಂದ್ಮೇಲೆ ನೀವೆಲ್ಲರೂ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಟಾಕ್ಸಿಕ್ ಮೂವಿ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಹೈ ಬಜೆಟ್ ಮೂವಿನೇ ಅನ್ಬಹುದು. ಈ ಮೂವಿ ತನ್ನ ರಿಲೀಸ್ ನಲ್ಲಿ ಏನಾದ್ರೂ ಸ್ವಲ್ಪನೇ ಎಡವಟ್ಟಾದ್ರೆ ಆ ಮೂವಿ ತನ್ನ ಕಲೆಕ್ಷನ್ ನಲ್ಲಿ ದೊಡ್ಡ ಹೊಡೆತವನ್ನು ತಿನ್ಬಹುದು. ಈ ಮೂವಿಯ ಟ್ರೇಲರ್ ಕೂಡ ಇದೇ ಮಾರ್ಚ್ 8ರಂದು ಬರ್ತಾ ಇದೆ ಅಂತ ಸುದ್ದಿ ಮಾಧ್ಯಮಗಳಿಂದ ವರದಿಗಳು ಕೂಡ ಕೇಳಿ ಬರ್ತಾ ಇದ್ವು. ಅದಾದ್ಮೇಲೆ ಹಾಗೆ ಮೂವಿಯ ಪಬ್ಲಿಸಿಟಿಗಾಗಿ ಮೂವಿಯ ಪ್ರಚಾರವೂ ಕೂಡ ಸ್ಟಾರ್ಟ್ ಆಗಿತ್ತು. ಒಂದ್ ಕಡೆ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ವಾರ್ ನಡೀತಾ ಇದೆ. ಆ ವಾರ್ ಏನೋ ನಡೀತಾ ಇದೆ. ಇರಾನಿನ ಹೊರ್ಮುಜ್ ಜಲಸಂಧಿ ಮೂಲಕನೇ ಭಾರತಕ್ಕೆ ತೈಲ ರಫ್ತಾಗ್ತಾ ಇತ್ತು ಮೊದಲು. ಹೊರ್ಮುಜ್ ಜಲಸಂಧಿಯ ಮೂಲಕ 40% ಭಾರತಕ್ಕೆ ತೈಲ ರಫ್ತಾಗ್ತಾ ಇತ್ತು. ಇದೀಗ ಇರಾನ್ ಹೊರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಿದೆ. ಆ ಹೊರ್ಮುಜ್ ಜಲಸಂಧಿ ಮೂಲಕ ಯಾವ್ದಾದರೂ ಹಡಗು ಹೋಗ್ತಾ ಇದ್ರೆ ಅದನ್ನು ಹೊಡಿತೀವಿ ಅಂತ ಇರಾನ್ ಇತ್ತೀಚೆಗೆ ಹೇಳಿತು. ಇರಾನ್ ಆ ರೀತಿಯಾಗಿ ಏನು ಹೇಳ್ತಲ್ವಾ, ಹೊರ್ಮುಜ್ ಜಲಸಂಧಿಯ ಮೂಲಕ ಮೊದಲು ರಫ್ತಾಗ್ತಾ ಇತ್ತು. ಆ ರೀತಿಯಾಗಿ ಹೇಳಿದ ನಂತರ ಈಗ ಎಲ್ಲಾ ಕ್ಲೋಸ್ ಆಗಿದೆ ಅಂತ ಹೇಳ್ಬಹುದು, ರಫ್ತಾಗುವುದು. ಮಿಡಲ್ ಈಸ್ಟ್ ನಿಂದ ಮೊದಲೇನು 40% ಏನ್ ತೈಲ ರಫ್ತಾಗ್ತಾ ಇತ್ತಲ್ವಾ, ಆ ತೈಲ ಏನೀಗ ನಿಂತು ಹೋಗಿದೆ. ಅದನ್ನು ಈಗ ಭಾರತ ಮನಸ್ಸು ಮಾಡಿದ್ರೆ ನಾವು ಭಾರತಕ್ಕೆ ಇದೀಗ ನಾವು ತೈಲವನ್ನು ರಫ್ತು ಮಾಡ್ತೀವಿ ಅಂತ ರಷ್ಯಾದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಮಿಡಲ್ ಈಸ್ಟ್ ನಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ ಅಲ್ವಾ, ಆ ಯುದ್ಧದಿಂದ ಕಚ್ಚಾ ತೈಲದ ಬೆಲೆಯೂ ಕೂಡ ಹೆಚ್ಚಾಗಿದೆ. ಈಗ ಒಂದು ಕಚ್ಚಾ ತೈಲದ ಬ್ಯಾಲರ್ನ ಬೆಲೆ $82 ಆಗಿದೆ. ಹಾಗೆ ಈಗ ಏನಾದ್ರೂ ಒಂದು ಡಾಲರ್ ಅನ್ನು ಖರೀದಿ ಮಾಡ್ಬೇಕಾದ್ರೆ $92 ಕೊಡಬೇಕು. ಇದು ಒಂದ್ ರೀತಿಯ ಹಣದುಬ್ಬರವೇ ಅಂತ ಅನ್ಬಹುದು. ಇದೇ ರೀತಿಯಾಗಿ ಯುದ್ಧವೇನಾದ್ರೂ ಮುಂದುವರಿದ್ರೆ ಒಂದ್ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣದುಬ್ಬರವೇ ಉಂಟಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಯನ್ನು ಮಾಡ್ತಲ್ವಾ, ಹತ್ಯೆ ಮಾಡಿದ್ಮೇಲೆ ಅಲ್ಲಿನ ಮತ್ತೊಬ್ಬ ಸರ್ವೋಚ್ಚ ನಾಯಕ ಯಾರು ಎಂಬ ಪ್ರಶ್ನೆ ಕಾಡ್ತಾ ಇತ್ತು. ಅಲ್ಲಿನ ಸರ್ವೋಚ್ಚ ನಾಯಕರನ್ನು ಮಾಡಲು ಇಂದು ಅಲ್ಲಿನ ಧರ್ಮಗುರುಗಳು ಹಾಗೆ ಮತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ನ ಅಧಿಕಾರಿಗಳು ಸೇರಿ ಇಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ನಲ್ಲಿ ಅಯತುಲ್ಲಾ ಖಮೇನಿ ಅವರು ಏನಿದ್ರಲ್ವಾ, ಅಯತುಲ್ಲಾ ಖಮೇನಿ ಅವರ ಮಗನಾದಂತ ಮುಸ್ತಫಾ ಖಮೇನಿ ಅವರನ್ನು ಮುಂದಿನ ಸರ್ವಾಧಿಕಾರಿ ಮಾಡುವುದಾಗಿ ಹೇಳಲಾಗಿದೆ. ಆದ್ರೆ ಇದು ಇನ್ನೂ ಕನ್ಫರ್ಮ್ ಮಾಹಿತಿ ಇಲ್ಲ. ಆದ್ರೆ ಸುದ್ದಿ ಮಾಧ್ಯಮಗಳು ಈ ರೀತಿಯಾಗಿ ವರದಿಗಳು ಮಾಡ್ತಾ ಇವೆ. ಒಂದ್ ಕಡೆ ಇರಾನ್ ನಲ್ಲಿ ಅಲ್ಲಿನ ಸರ್ವೋಚ್ಚ ನಾಯಕರಾದಂತ ಖಮೇನಿ ಅವರು ಹೋದ್ಮೇಲೆ ಮತ್ತೆ ಸರ್ವೋಚ್ಚ ನಾಯಕರು ಯಾರು ಆಗ್ಬೇಕು ಅಂತ ಅಲ್ಲಿ ಚರ್ಚೆಗಳು ನಡೀತಾ ಇವೆ. ಮತ್ತೆ ಇನ್ನೊಂದ್ ಕಡೆ ಇಸ್ರೇಲ್ ಹೇಳ್ತಾ ಇದೆ, ಮತ್ತೆ ಯಾರಾದ್ರೂ ಅಲ್ಲಿನ ಸರ್ವೋಚ್ಚ ನಾಯಕರಾದ್ರೆ ಮತ್ತೆ ಅವರನ್ನು ನಾವು ಹೊಡಿತೀವಿ ಅಂತ ಮತ್ತೆ ಇಸ್ರೇಲ್ ಹೇಳ್ತಾ ಇದೆ. ನೋಡಿ,
ನೋಡಿ ಯಾವ ರೀತಿ ಆಗಿದೆ ಅಲ್ವಾ. ಒಂದ್ ಕಡೆ ಅವರು ನಾವು ಸರ್ವೋಚ್ಚ ನಾಯಕರನ್ನು ಮಾಡ್ಬೇಕಂತ ಅವರು ಒಂದ್ ಕಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಇಸ್ರೇಲ್ ನೀವು ಯಾರನ್ನು ಸರ್ವೋಚ್ಚ ನಾಯಕರನ್ನು ಮಾಡ್ತೀರಿ, ನಾವು ಅವರನ್ನು ಹತ್ಯೆ ಮಾಡ್ತೀವಿ ಅಂತ ಇಸ್ರೇಲ್ ಇನ್ನೊಂದ್ ಕಡೆ ಹೇಳ್ತಾ ಇದೆ. ಒಂದ್ ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವೆ ವಾರ್ ಏನಾಗ್ತಾ ಇದೆ ಅಲ್ವಾ. ಆ ವಾರ್ ನಲ್ಲಿ ಇರಾನ್ ಮೇಲೆ ದಾಳಿ ಮಾಡಲು ಅಮೆರಿಕ ಸ್ಪೇನ್ ನ ವಾಯುನೆಲೆಯನ್ನು ಬಳಸ್ಕೊಳ್ತಾ ಇತ್ತು. ಹಾಗೆ ನಮ್ಮ ಯಾವುದೇ ವಾಯುನೆಲೆಯನ್ನು ಬಳಸ್ಕೊಳ್ಬೇಡ್ದು ಅಂತ ಸ್ಪೇನ್ ನ ಪ್ರಧಾನಿಯವರು ಹೇಳಿದ್ರು. ಇದಕ್ಕೆ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ಕಟುವಾಗಿ ಟೀಕಿಸಿದ್ರು. ಸ್ಪೇನ್ ಜೊತೆಗೆ ಅಮೆರಿಕದವ್ರು ಏನು ವ್ಯಾಪಾರ ಒಪ್ಪಂದ ಅಂತ ಮಾಡ್ಕೊಂಡಿದ್ದಾರಲ್ವಾ, ಅದನ್ನು ನಾವು ಇದೀಗ ನಿರ್ಬಂಧ ಮಾಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷರವರು ಹೇಳಿದ್ರು. ಈ ಘಟನೆ ಆದ್ಮೇಲೆ ಸ್ಪೇನ್ ನ ಪ್ರಧಾನಿಯವರು ಈ ರೀತಿಯಾಗಿ ಹೇಳಿಕೆ ನೀಡಿದ್ರು. ನಮಗೆ ಈ ರೀತಿಯಾಗಿ ಯುದ್ಧ ಬೇಡ, ನಮ್ಮ ವಾಯು ನೆಲೆಯನ್ನು ಕೂಡ ನೀವು ಬಳಸ್ಕೊಳ್ಬೇಡಿ ಅಂತ ಹೇಳಿದ್ರು. ಬ್ರಹ್ಮೋಸ್ ಕ್ಷಿಪಣಿ ನಿಮ್ಗೆಲ್ಲ ಗೊತ್ತೇ ಇರಬಹುದು. ಬ್ರಹ್ಮೋಸ್ ಕ್ಷಿಪಣಿಯ ತಯಾರಿಕಾ ಘಟಕ ಕೇರಳನಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇತ್ತು. ಆ ತಯಾರಿಕಾ ಘಟಕಕ್ಕಾಗಿ ಕೇರಳ ಸರ್ಕಾರ 180 ಎಕರೆ ಉಚಿತವಾಗಿ ಇದೀಗ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಕೇರಳ ಸಂಸತ್ನಲ್ಲಿ ಒಪ್ಪಿಗೆ ಕೂಡ ದೊರಕಿದೆ ಅಂತ ಇದೀಗ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಈ ಕ್ವಿಕ್ ನ್ಯೂಸ್ ಅಪ್ಡೇಟ್ಗಳ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕ್ವಿಕ್ ನ್ಯೂಸ್ನ ಈ ವಿಡಿಯೋದಲ್ಲಿ ಇನ್ನೂ ನ್ಯೂಸ್ಗಳನ್ನು ಕವರ್ ಮಾಡಲಾಗುತ್ತೆ. ಅದಕ್ಕೆ ನೀವೇನಾದರೂ ಇದುವರೆಗೂ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಂದು ರೀತಿಯಾಗಿ ಸಪೋರ್ಟ್ ಸಿಕ್ಕಂತ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ.